ಪ್ರತಿ ಮನುಷ್ಯನಿಗೂ ಒಂದು ಧರ್ಮನಿಷ್ಠೆ ಧರ್ಮಭಕ್ತಿ ಅಂತೆಲ್ಲವೂ ಇರ್ತವೆ. ಆದರೆ ಧರ್ಮದ ಹೆಸರಲ್ಲಿ ನಾವು ಅಶುಚಿತ್ವವನ್ನು ಕೂಡ ಕೊಳಕನ್ನು ಕೂಡ ಶ್ರೇಷ್ಠ ಅಂತ ನಾವು ಯಾರೂ ಕರೆಯೋಕ್ಕಾಗಲ್ಲ. ನೋ ಅಲ್ವಾ? ಇಲ್ಲೇನಾಗಿತ್ತು, ಕೇಂದ್ರದ ಒಂದು ಕಡೆಯಿಂದಾನೇ ಒಂದು ವರದಿ ಬಂದಿತ್ತು. ಏನಂತ, ಕುಂಭಮೇಳದ ಗಂಗಾ ಯಮುನೆ ನೀರೆಲ್ಲ ಇದೆಯಲ್ಲಪ್ಪ, ಇದು ಕುಡಿಯೋದು ಬಿಟ್ಟುಬಿಡಿ, ಸ್ನಾನಕ್ಕೂ ಯೋಗ್ಯವಾಗಿಲ್ಲ. ಅದರಲ್ಲಿ ಇರಬಹುದಾದ ಬ್ಯಾಕ್ಟೀರಿಯಾಗಳ ಪ್ರಮಾಣಕ್ಕಿಂತ 24 ಪಟ್ಟು ಅಧಿಕವಾದಂಥ ಬ್ಯಾಕ್ಟೀರಿಯಾಗಳು ಅದರಲ್ಲಿದೆ. ಯಾವ ತರಹದ ಸೋಂಕು ಬೇಕಾದರೂ ಇದರಿಂದ ಬರಬಹುದು ಅಂತ ಹೇಳಲಾಗಿತ್ತು. ಕೆಲವು ಎಲ್ಲ ಬ್ಯಾಕ್ಟೀರಿಯಾಗಳು ಕೂಡ ಮನುಷ್ಯನಿಗೆ ಹಾನಿ ಮಾಡುತ್ತೆ ಅಂತಲ್ಲ. ಆದರೆ ಒಮ್ಮೆ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಆಚೆ ಬಂದು ಅದು ನೀರು ಸೇರುತ್ತಲ್ಲ, ಮಾನವ ತ್ಯಾಜ್ಯ ಅಂತ ಕನ್ಸಿಡರ್ ಮಾಡೋಣ ನಾವು, ಅದರ ಪ್ರಮಾಣ ಬಹಳ ಗಂಭೀರವಾಗಿರುತ್ತೆ. ಈ ರಿಪೋರ್ಟನ್ನು ಕೇಂದ್ರೀಯ ಹಸಿರು ನ್ಯಾಯಾಧಿಕರಣವೇ ಕೊಟ್ಟಿತ್ತು. ಲ್ಯಾಬಲ್ಲಿ ಕೂಡ ಅದು ಚೆಕ್ ಆಗಿತ್ತು. ಅದು ನೀರು ಚೆಕ್ ಮಾಡಿದ್ಮೇಲೆ ಬಂತಿತ್ತಲ್ಲ. ಇದೇ ವಿಚಾರಕ್ಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಿಗೆ ಸಿಟ್ಟು ಬಂತು. ಏನು ಈ ಥರ ಮಾತಾಡಿದ್ದಾರೆ, ಯಾರು ಹೇಳಿದ್ದು, ಗಂಗೆಯಲ್ಲಿ ಚೆನ್ನಾಗಿದೆ, ಇದೆಲ್ಲ ಸುಳ್ಳು ಅಂತ ಅವ್ರು ಮಾತಾಡಿದರು. ಇದೇ CM ಯೋಗಿ ಆದಿತ್ಯನಾಥ್ ಅವರಿಗೆ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಇದ್ದಾರಲ್ಲ ಯೋಗಿ ಅವ್ರಿಗೆ ಗಾಯಕ ವಿಶಾಲ್ ದದ್ಲಾನಿ ಒಂದು ಸವಾಲನ್ನು ಹಾಕಿದ್ದಾರೆ. ಆಯಿತು ಯೋಗಿಯವರೇ, ನೀವು ಹೇಳ್ತಾ ಇದ್ದೀರಿ ಆ ಗಂಗೆ ಸ್ನಾನಕ್ಕಲ್ಲ ಕುಡಿಯೋದಕ್ಕೂ ಅದು ಶ್ರೇಷ್ಠವಾಗಿದೆ ಅಂತ ನೀವು ಮಾತಾಡ್ತಾ ಇದ್ದೀರಲ್ಲ, ನೀವು ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ ಯೋಗಿಯವರೇ, ಯಾರ ಬಗ್ಗೆನೂ ನೀವು ತಲೆ ಕೆಡಿಸ್ಕೋಬೇಡಿ. ಕುಂಭಮೇಳದಲ್ಲಿ ಈ ಥರದ್ದು ನೀರು ಹಾಗಾಗಿಬಿಟ್ಟಿದೆ, ಬ್ಯಾಕ್ಟೀರಿಯಾ ಬಂದುಬಿಟ್ಟಿದೆ, ಹೀಗಾಗಿಬಿಟ್ಟಿದೆ ಅಂತ ಮಾತಾಡ್ತಾ ಇದ್ದಾರಲ್ಲ, ಇದ್ರ ಬಗ್ಗೆ ತಾವು ತಲೆ ಕೆಡಿಸ್ಕೋಬೇಡಿ. ನೇರವಾಗಿ ನೀವು ಅದೇ ಗಂಗಾ ನದಿಗೆ ಹೋಗಿ ಆ ಗಂಗೆಯ ನೀರನ್ನು ಕುಡಿದು ತೋರಿಸ್ಬಿಡಿ ನೀವು ಅಂತ ಸವಾಲು ಹಾಕಿರೋದು ವಿಶಾಲ್ ದದ್ಲಾನಿ. CM ಯೋಗಿ ಆದಿತ್ಯನಾಥ್ ಅವರಿಗೇ ಸೋಷಿಯಲ್ ಮೀಡಿಯಾ ಮೂಲಕ ನೀವು ವಿರೋಧಿಗಳ ಬಗ್ಗೆ, ವಿರೋಧ ಪಕ್ಷಗಳ ಬಗ್ಗೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೇಬೇಡಿ, ಆರಾಮ್ಸೆ ಹೋಗಿ ಗಂಗಾ ನದಿಗೆ ಅಲ್ಲಿ ಹೋಗ್ಬಿಟ್ಟು ನೀರು ಕುಡಿದು ತೋರಿಸ್ಬಿಡಿ ನೀವು, ಆಗ ನಿಮ್ಮನ್ನು ನಾವು ನಂಬ್ತೀವಿ. ನದಿಗೆ ನೇರವಾಗಿ ಹೋಗಿ ಒಂದು ಗ್ಲಾಸಲ್ಲಿ ಆ ನದಿ ನೀರನ್ನು ಎತ್ಕೊಳ್ಳಿ, ಕುಡಿದು ಬಿಡಿ ಅದನ್ನು, ಅದು ಕ್ಯಾಮ್ರಾ ಮುಂದೆನೇ ಕುಡೀರಿ ನೀವು ಅಂಥೇಳಿ ವಿಶಾಲ್ ದದ್ಲಾನಿ ಇಲ್ಲಿ ಸವಾಲು ಹಾಕಿರೋದು. ಈ ತೀರ್ಥಸ್ಥಾನಕ್ಕೆ ಅಷ್ಟೇ ಅಲ್ಲ, ಕುಡಿಯೋದಕ್ಕೂ ಯೋಗ್ಯ ಅಂಥೇಳಿ ಇದೇ ಯೋಗಿ ಆದಿತ್ಯನಾಥ್ ಒಂದು ಕಡೆ ಮಾತಾಡಿದರು. ಇದರ ಬೆನ್ನಲ್ಲೇ ಬಾಲಿವುಡ್ ನಟ ಗಾಯಕ CM ಅವರಿಗೆ ಈ ಸವಾಲನ್ನು ಹಾಕಿರೋದು.